ಸಿನಿಮಾ ರಿಲೀಸ್ ಆಗಿದೆ, ಜನ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನೀವು ಮಾತಾಡ್ತಿದ್ರಿ, ಇವತ್ತು ಜನ ಮಾತಾಡ್ತಾ ಇದಾರೆ. ಸೊ ಈ ಒಂದು ರೆಸ್ಪಾನ್ಸ್ ಎನಿ ಡೇ ದೇರ್ ಹ್ಯಾಪಿನೆಸ್ ಇಸ್ ಮೋರ್ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ನನಗೆ ಖುಷಿ ಆಗೋದು ಯಾವಾಗ ಅಂದರೆ ವೆನ್ ಐ ಸಿ ದಿ ಸ್ಮೈಲ್ ಆನ್ ದಿ ಪ್ರೊಡ್ಯೂಸರ್ಸ್ ಫೇಸ್. ಅವ್ರ ಮುಖದಲ್ಲಿ ನಗು ಕಂಡಾಗ ಒಂದು ರೇಂಜಿಗೆ ತೃಪ್ತಿ ಆಗಿದ್ದಾರೆ ಅನ್ನೋದು. ಎಷ್ಟು ತೃಪ್ತಿ ಅನ್ನೋದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಪಬ್ಲಿಕ್ ಪಾಸಿಟಿವ್ ಆಗಿ ಮಾತಾಡೋದೇ ದೊಡ್ಡ ವಿಷಯ ಇವತ್ತಿಗೆ ಅಲ್ವಾ. ಅದರಲ್ಲೂ ನನ್ನ ಪಿಕ್ಚರ್ಸ್ ಹುಡುಕೋದೇ ಅವರು ಖ್ಯಾತಿ ಹುಡುಕೋದ್ರಲ್ಲಿ ನಂಬರ್ 1 ನನ್ನ ಪಿಕ್ಚರ್ಸಲ್ಲಿ. ಅಂಥದ್ರಲ್ಲಿ ಎಲ್ಲೂ ಅಂಥದ್ದು ಕಾಣಿಸ್ಕೊಳ್ಳಿಲ್ಲ ಸರಿ. ರವಿ ಬೋಪಣ್ಣಗಿಂತ ಅಲ್ಲಿ ಜಾಸ್ತಿ ಕಾಣಿಸ್ಕೋತು, ಇದರಲ್ಲಿ ಕಾಣಿಸ್ಕೊಳ್ಳಿಲ್ಲ. ಅದು ಫಸ್ಟ್ ಖುಷಿ ಆಯಿತು. ಆ್ಯಂಡ್ ದರ್ ಹ್ಯಾಪಿ ಸೀಯಿಂಗ್ ಮೀ ಇನ್ ಎ ಲಾಯರ್ಸ್ ಕ್ಯಾರೆಕ್ಟರ್. ಆ್ಯಂಡ್ ಆ ಕ್ಯಾರೆಕ್ಟರ್ನ ಯಾವತ್ತಿದ್ರೂ ಇಷ್ಟಪಡ್ತಾರೆ ಅನ್ನೋದು ಯುದ್ಧಕಾಂಡದಿಂದ ಅದು ನೋಡ್ಕೊಂಡು ಬಂದಿರೋಂಥ ವಿಷಯ. ಸೊ ಆ ಲಾಯರ್ಗೆ ಕೋಟ್ ಹಾಕಿದಾಗಲೇ ನನಗೆ ಅದೊಂಥರ ಚರಿಷ್ಮೆ ಬಂದ್ಬಿಡುತ್ತೆ. ಯಾಕಂದರೆ ವಾದ ಚೆನ್ನಾಗಿ ಮಾಡ್ತೀನಿ ನಾನು ರೆಗ್ಯುಲರಾಗಿ. ಆಯ್ತು, ಅದರಿಂದ ಅದು ಆ ಕ್ಯಾರೆಕ್ಟರ್ ಬಂದರೆ ಅದೊಂಥರ ಗತ್ತದು. ಇಟ್ ಈಸ್ ನನಗೆ ಗೊತ್ತಿಲ್ಲದಿರೋ ಒಂದು ಚರಿಷ್ಮ್ಯಾಟಿಕ್ ಬರುತ್ತೆ ಅದರಲ್ಲಿ. ಗೆಟಪ್ ಹಾಕೊಂಡು ಬರ್ತಿರ್ಬೇಕಾದ್ರೆ ಲಾಯರ್ ಇಟ್ ಇಸ್ ನಾಟ್ ಎ ಆರ್ಡಿನರಿ ಕ್ಯಾರೆಕ್ಟರ್. ಬೇರೆ ಪಾತ್ರ ಮಾಡಿದ್ರು ಲಾಯರ್ ಆಗಲಿ, ಅದು ವಾಕಿಂಗ್ ಸ್ಟೈಲಿಂದ ಹಿಡಿದು, ಕೋರ್ಟ್ ಬಳಸೋ ಸ್ಟೈಲಿಂದ ಹಿಡಿದು, ಮೈ ಲಾರ್ಡ್ ಅಂತ ಹೇಳೋ ಸ್ಟೈಲಿಂದ ಹಿಡಿದು ಪ್ರತಿಯೊಂದಕ್ಕೂ ಕಣ್ಣಲ್ಲೇ ಆ್ಯಕ್ಟ್ ಮಾಡಬೇಕಾಗುತ್ತೆ. ಯು ಹ್ಯಾವ್ ಟು ಡೈಲಾಗ್ಸ್ ಏನೋ ಕೊಟ್ಟರು ಯುವರ್ ಐಸ್ ಹ್ಯಾಸ್ ಟು ಆ್ಯಕ್ಟ್ ಮೋಸ್ಟ್ ಆಫ್ ದ ಟೈಮ್. ಯು ಹ್ಯಾವ್ ಟು ಕೋಪ ತೋರಿಸಿದ್ರೆ ಅಷ್ಟಲ್ಲೇ ತೋರಿಸ್ಬೇಕಾಯ್ತು. ಅದ್ರಲ್ಲಿ ತುಂಬ ವಿಷಯಗಳು ಅರ್ಥ ಆಗಬೇಕಾಯ್ತು. ಡೈರೆಕ್ಟರ್ ಪಾಪ 1 ಕಿಲೋಮೀಟರ್ ದೂರ ಕೂತಿದ್ರೆ ಕಣ್ಣು ಕಾಣಿಸ್ಲಿಲ್ಲ ಅವರು. ಅಲ್ಲೆಲ್ಲೋ ಕೂತಿರೋರು, ಅಲ್ಲಿಂದ ಆ್ಯಕ್ಷನ್ ಊಟ ಬಚ್ಚಿಕೊಂಡು ಹಿಂಗೆ ಕೂತಿರೋರು ಅವರು. ಅದಕ್ಕೆ ಎಡಿಟಿಂಗ್ ಟೇಬಲಲ್ಲಿ ಎಡಿಟರ್ ಕಾಣಿಸಿರೋದು ಅವ್ರಿಗೆ ಹೇಳಿರೋದು. ಅದು ವರ್ಷ ಓಕೆ. ಎವ್ರಿಥಿಂಗ್ ಹ್ಯಾಸ್ ಟೇಕನ್ ಅ ಗುಡ್ ಸ್ಟಾರ್ಟ್. ಬರ್ತ್ಡೇ ಹತ್ರ ಬರ್ತಾ ಇದೆ. It has given a good take off, good smiles. How much money they will make and all, I don't know. Okay, as long as they are safe, we are happy. Alva, but at least there is a smile which has started before my birthday. Adantu ಖುಷಿ ಕೊಟ್ಟಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.